ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮೂಂಗ್ ದಾಲ್ ಕಚೋರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮೊದಲಿಗೆ 2 ಕಪ್ ಮೈದಾ ಹಿಟ್ಟು, ಕಾಳು, ಸ್ವಲ್ಪ ಬೇಕಿಂಗ್ ಸೋಡಾ, ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸಬೇಕು. ನೀರು ಆ್ಯಡ್ ಮಾಡಿ ಸ್ವಲ್ಪ ಸಾಫ್ಟ್ ಆಗಿರಬೇಕು ಹಿಟ್ಟು. ಆಮೇಲೆ ಒಂದು ½ an hour ನೀವು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ. ಆಮೇಲೆ ಒಂದು ಕಡೆ ನಾವು ಮೂಂಗ್ ದಾಲ್ ನೆನೆಸಿರೋದು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆವರೆಗೂ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಮಿಕ್ಸರಲ್ಲಿ ಹಾಕಬೇಕು. ತರಿಯಾಗಿ ರುಬ್ಬಬೇಕು, ಫುಲ್ ಪೇಸ್ಟ್ ಮಾಡೋದೇನು ಬೇಡ. ಆಮೇಲೆ ಮಾಡಿದ್ಮೇಲೆ ಇದು ಒಂದು ಕಡಾಯಿ ಒಳಗೆ ಸ್ವಲ್ಪ ಕಡಲೆ ಹಿಟ್ಟು ಮಾಯಿಶ್ಚರು ಹೀರ್ಕೊಳ್ಳುತ್ತೆ. ಮೂಂಗ್ ದಾಲ್ ಸ್ವಲ್ಪ ನೀರು ಕಂಟೆಂಟ್ ಇರುತ್ತಲ್ಲ, ಅದಕ್ಕೆ ಕಡಲೆ ಹಿಟ್ಟು, ಆಮೇಲೆ ಹೆಸರು ಬೇಳೆ ಮಿಕ್ಸರಲ್ಲಿ ಹಾಕಿರೋದು, ಆಮೇಲೆ ಜಿಂಜರು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಉಪ್ಪು, ಸಕ್ಕರೆ ಎಲ್ಲ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಹಾಕಿ, ಅರಿಶಿನ, ಹಿಂಗು, ಕಸೂರಿ ಮೇಥಿ, ಇದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಗರಂ ಮಸಾಲೆ 2 ಚಮಚ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಕಲರ್ಗೋಸ್ಕರ. ನಾರ್ಮಲ್ ಖಾರ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸಿದ್ಮೇಲೆ ಅದು ಉಂಡೆ ಥರ ರೆಡಿ ಆಗಬೇಕು. ಆಮೇಲೆ ಇದು ಸಣ್ಣ ಸಣ್ಣ ಮೈದಾ ಕಚೋರಿ ಶೇಪಲ್ಲಿ ಅದ್ರಲ್ಲಿ ಸ್ಟಫಿಂಗ್ ಮಾಡಬೇಕು. ರೌಂಡ್ ಮಾಡಿ ಚೆನ್ನಾಗಿ ಹೊರಗಡೆ ಬರೋ ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋ ಚಾನ್ಸ್. ಆಮೇಲೆ ಎಣ್ಣೆ ಕಾಯ್ದಿರೋದು ಚೆಕ್ ಮಾಡಿ ಅದರಲ್ಲಿ ಒಂದೊಂದು ಕಚೋರಿ ಹಾಕಿ ನೀವು ರೆಡಿ ಮಾಡ್ಕೋಬೋದು. ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು